everyone, welcome back to my channel, that is Sahitya Abhyasa Academy. Today I am going to give a class on his blindness as written by John Milton. Before moving the explanation about this text, poem's text, let's have a small discussion about biography of John Milton. Who is John Milton? Known as a greatest. What is that? A greatest poet in English literature, and also known for his great epic. His epic, that is Paradise Lost. Paradise, heaven, lost. It has been lost. Okay, Paradise Lost, and also he is very he has such a great talent that to combine the classical learning, to combine the classical learning and with deep religious convictions and passionate belief in liberty. Yes, he is very Milton. He is best for his famous epic, that is Paradise Lost, and also he has a great skill that to combine the classical learning themes with the deep religious conviction and the passion belief in a liberty. And next thing, okay fine, these are the things. So this is what, and also he is a famous poet during Puritan era. Okay, Puritan era. Wait a second. Next, let's begin. John Milton, born on 9th December 1608, London, England. Yes. ಈ ಒಂದು ಸ್ಥಳದಲ್ಲಿ ಅವರ ಒಂದು ಜನನ ಅಂತ ಹೇಳ್ಬೋದು. ಅಂಡ್ ದ ಸನ್ ಆಫ್ ಪ್ರಾಸ್ಪೇರಿಯಸ್, ವಾಟ್ ಇಸ್ ದಟ್ ವರ್ಡ್? ಪ್ರಾಸ್ಪೇರಿಯಸ್ ಸ್ಕ್ರೀವಿನರ್ ಅಂತ ಹೇಳಬೇಕಾದ್ರೆ ವರ್ಕಿಂಗ್ ಆಸ್ ಎ ಕ್ಲರ್ಕ್ ವರ್ಕ್ ಮಾಡ್ತಾ ಇರುವಂಥ ಒಬ್ಬ ಪ್ರಸಿದ್ಧವಾಗಿರುವಂತಹ ಒಬ್ಬ ಫಾದರಿನ ಮಗ ಅಂತ ಹೇಳ್ಬೋದು. ಅಂಡ್ ಲೀಗಲ್ ಡಾಕ್ಯುಮೆಂಟ್ ಆ್ಯಂಡ್ ಅ ರೈಟರ್ ಆ್ಯಂಡ್ ಎ ಮನಿ ಲೆಂಡರ್ ಅಂತ ಹೇಳಬೇಕಾದ್ರೆ ಯೂಶ್ವಲಿ ದ ಪರ್ಸನ್ ಹೂ ಲೆಂಡ್ಸ್ ಮನಿ ಟು ಅದರ್ಸ್. ಎಸ್, ಸಾಲ ಕೊಡುವಂಥ ಒಂದು ಅಂಶ ಕೂಡ ಕೈಗೊಂಡಿದ್ರು ಅಂತ ಹೇಳ್ಬೋದು. ಡಾಕ್ಯುಮೆಂಟ್ ರೈಟರ್ ಇದ್ದಾರೆ ಆ್ಯಂಡ್ ಮನಿ ಲೆಂಡರ್ ಇದ್ದಾರೆ. ಹೀಸ್ ಫಾದರ್ ಪ್ರಾಸ್ಪೇರಿಯಸ್ ಕ್ಲರ್ಕ್ ಕೂಡ ಕಂಡುಬರ್ತದೆ. ರೇಸ್ಡ್ ಎ ಕಲ್ಚರ್ಡ್ ಆ್ಯಂಡ್ ಪ್ಯೂರಿಟನ್ ಹೌಸ್ ಹೋಲ್ಡ್. ಹೂ ಇಸ್ ದ್ಯಾಟ್ ರೇಸ್? ಜಾನ್ ಮಿಲ್ಟನ್ ರೇಸ್ಡ್ ಆಸ್ ಎ ವೆರಿ ಕಲ್ಚರ್ಡ್ ಕೈಂಡ್ ಆಫ್ ಎ ಪರ್ಸನ್ ಆ್ಯಂಡ್ ಬಿಕಮ್ ಎ ಪಾರ್ಟ್ ಆಫ್ ದ ಪ್ಯೂರಿಟನ್ age or a Puritan house, means the person who shows the strong belief in keeping the belief in religious things. ಹೌದಾ, ರಿಲಿಜನ್ ಅಂತ ಹೇಳ್ಬೋದು. ಓಕೆನಾ? ವೈ ಇಟ್ ಹ್ಯಾಪನ್ಸ್ ಮೀನ್ಸ್ ಅ ಸ್ಮಾಲ್ ಇಂಟ್ರೊಡಕ್ಷನ್. ವೈ ದ ಪ್ಯೂರಿಟನ್ ಏಜ್ ಹ್ಯಾಸ್ become a part of English literature, because before the era known as a Elizabethan era, ಓಕೆನಾ, ಎಲಿಜಬೆಥನ್ ಏರಾದಲ್ಲಿ ನಾವೇನು ಕಾಣ್ತೀವಿ? ಲಿಬರ್ಟಿ, ಎಸ್, ಇಕ್ವಾಲಿಟಿ in the writing of all people, like everyone got equality to write the anything. ಇನ್ನು ಬಿಫೋರ್ ಏಜ್ದಲ್ಲಿ ನಾವೇನಾದರೂ ಹೋಗಿವಿ ಅಂತ ಹೇಳಿದ್ರೆ ಲೈಕ್ ರೆನೆಸಾ ಆಯಿತು, 15th ಸೆಂಚುರಿ ಆಯಿತು, 13 ಮತ್ತು 14th ಸೆಂಚುರಿಲಿ ನಾವು ಸ್ಟಡಿ ಮಾಡಿದ್ದೀವಿ ಅಂತ ಹೇಳಿದರೆ ಅಲ್ಲಿ ಈವನ್ ದ ಕಾಮನ್ ಪರ್ಸನ್ ಡಿಡ್ ನಾಟ್ ಗೆಟ್ ಎನಿ ಕೈಂಡ್ ಆಫ್ ಎ ರೈಟ್ ಟು ರೈಟ್ ದ ಥಿಂಗ್ಸ್. Writing literature is only made for the noble people, aristocratic people, priest and pope, ಅವ್ರಿಗೆ ಮಾತ್ರ ಕಂಡು ಬರ್ತಾ ಇತ್ತು. ಓಕೆನಾ? ಸೊ ಇದರಿಂದ ಈ ಒಂದು ಅಂಶ ಕೂಡ ಒಂದು ಎನ್ಲೈಟ್ಮೆಂಟ್ ಆಗಿರುವಂಥದ್ದು ಅಂಶ ಯಾವುದು? ದಟ್ ಈಸ್ ರೆನೆಸಾ ಅಂತ ಹೇಳ್ಬೋದು. ರೆನೆಸಾದಲ್ಲಿ ಏನಾಗ್ತದೆ? ಅಗೇನ್ ಏನು ಅಂಧಕಾರದಲ್ಲಿ ಕಂಡು ಬಂದಿರುವಂಥ ವ್ಯಕ್ತಿಯ ಜೀವನ ಅದೇನಾಗ್ತದೆ? ಪುನರುಜ್ಜೀವನಗೊಳ್ತದೆ. ಒಂದು ರೆಫಾರ್ಮೇಷನ್ ಆಗ್ತದೆ. Yes, next Renaissance ಏನು? Yes, every means we should have our own nation, we should have our own language. Yes, everyone are equal to lead
ಈಕ್ವಲಿ ಲೀಡ್ ಇನ್ ದ ನೇಷನ್ ಅನ್ನೋ ಒಂದು ಬಾಂಧವ್ಯ, ಅವೆಲ್ಲ ಅಂಶಗಳನ್ನು ಕಂಡುಬರ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಕ್ಲಾಸಿಕಲ್ ವರ್ಕ್ಸ್, ಓಕೆನಾ, ಕ್ಲಾಸಿಕಲ್ ವರ್ಕ್ಸ್ಗಳು ಏನಾಗ್ತವೆ, ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗಿರುವಂಥದ್ದು ಅಂಶ ಕಂಡುಬರ್ತದೆ ಅಂತ ಹೇಳ್ಬೋದು. ಯಾವುದು, ರೆನೆಸ ಪೀರಿಯಡ್ದಲ್ಲಿ ಸಾನೆಟಿನ ಒಂದು ಜನನಾಗಿ ಹುಟ್ಟುವಿಕೆ ಅನ್ನೋದು ಅಂಶ ಕಂಡುಬರ್ತದೆ. ಇದಾದ ನಂತರ ಯಾವುದ್ರಿ, ಎಲಿಜಬೆಥನಿಯರ್ ಅನ್ನೋದು ಕಂಡುಬರ್ತದೆ. ಕ್ವೀನ್ ಎಲಿಜಬೆತ್ ಅವಳು ಯಾವಾಗ ರಾಜ್ಯದ ಸಿಂಹಾಸನವನ್ನು ಸ್ವೀಕರಿಸಿದಾಗ ಇಡೀ ಇಂಗ್ಲೆಂಡಿನ ಜನತೆಗೆ ಅವಳು ಇಕ್ವಾಲಿಟಿ ಅನ್ನೋದು ಕಂಡು ಬಂತು ಅಂತ ಹೇಳ್ಬೋದು. ಅಂದರೆ ಇಕ್ವಾಲಿಟಿ ಎಷ್ಟು ಕೊಟ್ಲು ಅಂತ ಹೇಳಿದ್ರೆ, ಈವನ್ ಎವ್ರಿ ಕಾಮನ್ ರೈಟರ್ ಹ್ಯಾಸ್ ಅ ರೈಟ್ ಟು ರೈಟ್ ಎನಿಥಿಂಗ್. ಎಸ್, ಸೊ ಆ ಮೂಮೆಂಟಲ್ಲಿ ಒಂದು ಸ್ಟ್ರೀಟ್ಗಳಲ್ಲಿ, ಕಾಲೋನೀಸ್ಗಳಲ್ಲಿ ನಮಗೆ ವಿಲಿಯಂ ಶೇಕ್ಸ್ಪಿಯರ್ ಆಯಿತು, ಬೇಕನ್ ಆಯಿತು, ಜಾನ್ ಡನ್ ಆಯಿತು, ಅವರ ಒಂದು ಹುಟ್ಟಿರುವಂಥ ಅಂಶ, ಅವರು ಬರೆದಿರುವಂಥ ಅಂಶ ಇವತ್ತು ಲಿಟ್ರರಿ ವರ್ಲ್ಡ್ಗೆ ಒಂದು ಬೆಸ್ಟ್ ಕಾಂಟ್ರಿಬ್ಯೂಷನ್ ಆಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ಮೇಜರ್ ಥೀಮ್ ಆಫ್ ಎಲಿಜಬೆಥನಿಯರ್ ಅಂತ ಹೇಳಿದ್ರೆ, ಇಟ್ ಈಸ್ ಅಬೌಟ್ ಲವ್, ಇಮೋಷನ್ಸ್, ಫೀಲಿಂಗ್ಸ್, ಎಸ್, ನೇಚರ್, ಲಿಟಲ್ ಬಿಟ್ ನೇಚರ್, ಓಕೆನಾ. ಲವ್, ಎಮೋಷನ್ಸ್, ಫೀಲಿಂಗ್ಸ್ ಇವುಗಳು ಬಹಳಷ್ಟು ಏನಾಗ್ತಿದ್ರು, ಯುಟಿಲೈಸ್ ಆಗೋದಾಯಿತು, ರೆಪ್ರೆಸೆಂಟ್ ಆಗಿರುವಂಥದ್ದು ಅಂಶ ಕಂಡು ಬರ್ತಾಯಿತ್ತು. ಇದು ಬಂದೇನಾಯ್ತು ರೀ, ಇದರ ನಂತರ ಪ್ಯೂರಿಟನ್ ಯುಗ ಅನ್ನೋದು ಕಂಡುಬಂತು ಅಂತ ಹೇಳ್ಬೋದು. ಯಾವ ಥರ, ಡ್ಯೂರಿಂಗ್ ದಿಸ್ ಏಜ್ ದ ಪೀಪಲ್ ಸ್ಟಾರ್ಟೆಡ್ ಟು ಶೋ ದ ಅಗನೆಸ್ಟ್ ಟುವರ್ಡ್ಸ್ ಟು ರೈಟಿಂಗ್ ದ ಥೀಮ್ಸ್ ಆಫ್ ಲವ್, ಎಮೋಷನ್ ಆ್ಯಂಡ್ ಫೀಲಿಂಗ್ಸ್. ಎಸ್, ಆಫನ್ ಟೈಮ್ಸ್ they forcibly made the close of theaters. Theaters only gives the entertainments to the people and it spoils the religious thoughts in a human being and it takes them to into the world called sin world. ಅದೊಂದು ಸಿನ್ ವರ್ಲ್ಡಿಗೆ ಅದೇನು ಮಾಡ್ತದೆ, ಕರೆದುಕೊಂಡು ಹೋಗ್ತಾ ಇದೆ. ಅತಿಯಾದ ಎಂಟರ್ಟೈನ್ಮೆಂಟ್ ತಗೊಳ್ಳೋದು ಕೂಡ ಮನುಷ್ಯನಿಗೆ ಒಳ್ಳೆಯದು ಅಲ್ಲ. ಬಿಕಾಸ್ ಅವರ್ ಸೋಲ್ ಶುಡ್ ಫೀಲ್ ದ ಸ್ಪಿರಿಚುವಾಲಿಟಿ ಥಿಂಗ್ಸ್ ಟು. ಸೊ ಕಮ್ ಬ್ಯಾಕ್ ಟು ರೀಡ್ ದ ಬೈಬಲ್ ಥಿಂಗ್ಸ್, ಸ್ಕ್ರಿಪ್ಟ್ಸ್. ಗೆಟಿಂಗ್ ಮೈ ಪಾಯಿಂಟ್? ಅವ್ರೇನು ಮಾಡ್ತಿದ್ರು, ಬೈಬಲ್ಗಳಾಯಿತು, ಸ್ಕ್ರಿಪ್ಟ್ಸ್ಗಳನ್ನು, ಇದರ ಒಂದು ಕೂಗು ಹೊರ ಬರಲಿಕ್ಕೋಸ್ಕರನೇ, ಮೀನ್ಸ್ ಅಂದರೆ ಒಂದು ಸ್ಪಿರಿಚುವಾಲಿಟಿ ಆಯಿತು, ರಿಲಿಜಿಯಸ್ ಲೈಫ್ ಲೀಡ್ ಮಾಡುವಂಥದ್ದು. ಇಫ್ ಯು ವಾಂಟ್ ಟು ರೈಟ್ ಎನಿಥಿಂಗ್, ದ ರೈಟಿಂಗ್ ಶುಡ್ ಬಿ ಆನ್ ಗಾಡ್. ಗೆಟಿಂಗ್ ಮೈ ಪಾಯಿಂಟ್? ಗಾಡ್, ರಿಲಿಜಿಯಸ್, ಸ್ಪಿರಿಚುವಲ್, ಸಮ್ವಾಟ್ ಈ ಒಂದು ಅಂಶಗಳ ಮೇಲೆ ಬರೆಯಲ್ಪಟ್ಟಿರಬೇಕು. ಅಂಥ ಒಂದು ಟೈಮಲ್ಲಿ ಯಾರು ಹುಡ್ತಾರೆ, ಜಾನ್ ಮಿಲ್ಟನ್ ಅಂತ ಹೇಳ್ಬೋದು. ದಿಸ್ ಫೆಲೋ, yes, the greatest. During this moment, the John Milton has been arrived as one of a successful greatest poet anta helbodu by the publishing of his famous work, that is Paradise Lost. Paradise Lost ಯಾವ ಥರ ವ್ಯಕ್ತಿಗೆ ಸ್ವರ್ಗದ ಒಂದು ಕಳುವು ಅಂದರೆ ಲಾಸ್ಟ್ ಯಾವ ಥರ ಆಗಿದೆ ಅನ್ನೋದೊಂದು ಬ್ಯೂಟಿಫುಲ್ ಸ್ಟೋರಿಯನ್ನು, ಒಂದು ಎಪಿಕನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದಾನೆ ಪ್ಯೂರಿಟನ್ ಹೌಸ್ ಹೋಲ್ಡ್ ಅಂತ ಹೇಳಿ. ಓಕೆನಾ, ಫೈನ್. ನೆಕ್ಸ್ಟ್, ಎಜುಕೇಷನ್ ಹೇಳಬೇಕಾದ್ರೆ ಅಟೆಂಡೆಡ್ ಎಟ್ ಸೇಂಟ್ ಪಾಲ್ಸ್ ಸ್ಕೂಲ್, ದೆನ್ ಕ್ರಿಸ್ಟ್ ಕಾಲೇಜ್, Cambridge, where he excelled in Latin, Greek and theology. He is very interested to learn Latin. He is very famous. He is very eager to learn and he has so much knowledge about the Latin, Greek and theology, means studying about the religious scripts, religious things like. Okay? Fine. Sorry. Next, theology and career. If you talk about the career, means early on planned to become a clergyman. See how much he has influenced him to in a deep studying of Bible, religious things, keeping himself in a spiritual way. So that made him to become a what? That is clergyman. But instead that he become a poet and a scholar ಅಂತ ಹೇಳ್ಬೋದು. ಓಕೆನಾ, ಪೋಯೆಟ್ ಆದರು ಮತ್ತು ಸ್ಕಾಲರ್ ಆದರು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ one more thing is that choose instead and dedicating himself a fit audience, though few. Yes, there is only a few person who dedicate himself in a spiritual way, religious way, showing so much dedication towards express the things about the God. So among them I am very few. So he just dedicating himself this lines on him anta helbodu. Later on yes, the fit audience though few means very rare
number of persons are there who express their intellectuality as somewhat appreciating things on the religious thing. Among them I am one of such somewhat kind. Okay, next. And traveled in Italy, yes, and met leading intellectuals including Galileo. Huh? Galileo, he's a who introduced the earth around sun, yes, through his telescope. ಏನು ಒಂದು ಥಿಯರಿಯನ್ನು ಕೊಟ್ಟಿರುವಂಥದ್ದು ಅರ್ತ್ ಅನ್ನೋದು ಸೂರ್ಯನ ಸುತ್ತ ಇರೋದು ಒಂದು ನಿಮಿಷ. ಸೊ ವೆನ್ ಹಿ when he traveled to the Italy, he met Galileo. So by the taking the inspiration of Galileo, he has learned a few things from him. And also in a book Paradise Lost, in a book first, he introduced about this fellow Galileo. Okay, fine. Yes, that is the only. Okay, little. And returned to England and civil unrest. After Italy, traveled to Italy again, he came back to the England. ಅಲ್ಲಿ ಏನಾಯಿತು, ಒಂದು ಸಿವಿಲ್ ಅನ್ರೆಸ್ಟ್. ಡೆಫಿನೆಟ್ಲಿ ಐ ಟೋಲ್ಡ್ ಯು ನೋ, ಎಲಿಜಬೆಥನ್ ಏರ ಮುಗಿದ ನಂತರ ಏನು ಪ್ಯೂರಿಟನ್ ಏರ ಕಂಡು ಬಂದಿದೆ. ಪ್ಯೂರಿಟನ್ದಲ್ಲಿ ಏನು ಒಂದು ರಾಯಲಿಸ್ಟ್ ಆಯಿತು ಮತ್ತು ಪ್ಯೂರಿಟನ್ಸ್ ಆಯಿತು, ಎರಡು ಪಂಗಡಗಳಾಗಿ ಹೊಡೆದು ಹೋಯಿತು. ಓಕೆನಾ. ಅಲ್ಲಿ ಮೀನ್ಸ್ ಪೀಪಲ್ ವಾಂಟ್ಸ್ ಟು ಮೀನ್ಸ್ ದ ಪ್ರಿಸ್ಟ್ Pope, they wanted to take to the people in the world called religious, ಒಂದು ರಿಲಿಜಿಯಸ್ ವರ್ಲ್ಡ್ಗೆ ಕರ್ಕೊಂಡು ಹೋಗಬೇಕು. ಮೀನ್ಸ್ ಬಿಕಾಸ್ ಆಫನ್ ಟೈಮ್ ಎಂಟರ್ಟೈನ್ಮೆಂಟ್ ವ್ಯೂಸ್ಗಳನ್ನು ಕೇವಲ ಅಬ್ಸರ್ವೇಷನ್ ಮಾಡೋದಾಯಿತು ಮಾಡಿದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಎ ಕರೆಕ್ಟಿಂಗ್ ಯುವರ್ ಸೋಲ್ ಆರ್ ಸೀನ್ ಮಾಡುವಂಥದ್ದು ಅಂಶ ಅಂಥೇಳಿ ಅವ್ರು ಏನು ಮಾಡಿದ್ರು ಪ್ಯೂರಿಟನ್ಸ್ದವರು. ನೋ, ಯು ಶುಡ್ ರೈಟ್ ದ ಥಿಂಗ್ಸ್ ಆನ್ ದ ಬೈಬಲ್, ಸ್ಕ್ರಿಪ್ಟ್ಸ್ ಆಫ್ ಬೈಬಲ್, ಗಾಡ್ಸ್, ಮಿತ್ಸ್, ಎಸ್, ಒಂದು ರಿಲಿಜಿಯಸ್ ಸ್ಪಿರಿಚುವಲ್ ಥಾಟ್ಸ್ ಬೇಕನ್ನೋದು ಆ ಒಂದು ಗಲಭೆಯಲ್ಲಿ ಇರಬೇಕಾದ್ರೆ ಆ ಮೂಮೆಂಟಲ್ಲಿ ಯಾರು ಜಾನ್ ಮಿಲ್ಟನ್ ಹ್ಯಾಸ್ ಗಾಟ್ ದ ರಿಟರ್ನ್ ಟುವರ್ಡ್ಸ್ ಟು ಇಂಗ್ಲೆಂಡ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್, ವಾಟ್ ಅಬೌಟ್ ದ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್, ಹೌ ಹಿ ಹ್ಯಾಸ್ ಬೀನ್ ಪಾರ್ಟಿಸಿಪೇಟೆಡ್ ಇನ್ ದಟ್ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್, ಲೈಕ್ ಸಪೋರ್ಟೆಡ್ ಟು ದ ಪ್ಯೂರಿಟನ್ ಕಾಸ್ ಆ್ಯಂಡ್ ಆಲಿವರ್ ಕ್ರಾಮ್ವೆಲ್. ಸಿ, ಆಲಿವರ್ ಕ್ರಾಮ್ವೆಲ್ ಬಗ್ಗೆ ಹೇಳಬೇಕಾದ್ರೆ ಹೀ ಈಸ್ ಅ ಲೀಡರ್ ಟು ದ, ಇವರು ಇಂಗ್ಲಿಷ್ ಮಿಲಿಟರಿ ಆ್ಯಂಡ್ ಪೊಲಿಟಿಕಲ್ ಲೀಡರ್ ಇರ್ತಾರೆ. ಪೊಲಿಟಿಕಲ್ ಲೀಡರ್ ಆಗಿ ಕಂಡುಬರ್ತಾರೆ ಡ್ಯೂರಿಂಗ್ ಕಿಂಗ್ಸ್ ಚಾರ್ಲ್ಸ್, ವೆರಿ ಇಂಪಾರ್ಟೆಂಟ್. ಪ್ಯೂರಿಟನ್ ಟೈಮಲ್ಲಿ ಕಿಂಗ್ ಚಾರ್ಲ್ಸ್ ಫಸ್ಟ್ ಅನ್ನೋರು ಅಧಿಕಾರಕ್ಕೆ ಬರ್ತಾರೆ. ಆಫ್ಟರ್ ಎಲಿಜಬೆತ್ ಕ್ವೀನ್ ಎಲಿಜಬೆತ್ ಫಸ್ಟ್ ನಂತರ, ಇವರ ನಂತರ, ಓಕೆನಾ, ಯಾರ್ರಿ, ಕಿಂಗ್ ಚಾರ್ಲ್ಸ್ ಫಸ್ಟ್ ಅನ್ನೋರು ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಕಿಂಗನ್ನು ಹೊಗಳಿಕೆ ಮಾಡೋರು ಒಂದು ಪಂಗಡ ಆಗಿದೆ ಅಂತ ಹೇಳಿದ್ರೆ, ಇನ್ನೊಂದು ಪಂಗಡ ಮೀನ್ಸ್ ಒಂದು ಪಾರ್ಟಿಯಾಗಿ ಕಂಡುಬಂದಿರುವಂಥದ್ದು ಪ್ಯೂರಿಟನ್ಸ್ ಮೀನ್ಸ್ ಓನ್ಲಿ ದೇ ಫಾಲೋ ದ ಮೀನ್ಸ್ ಮಿತ್ಸ್, ಅಂದರೆ ಒಂದು ಗಾಡ್ ಮತ್ತು ಸ್ಪಿರಿಚುವಲ್ ರಿಲಿಜಿಯಸ್ಗಳ ಮೇಲೆ ಮಾತ್ರ ಬರೆಯಲ್ಪಟ್ಟಿರುವಂಥ ಒಂದು ಗ್ರೂಪಿಗೆ ನಾವೇನು ಹೇಳ್ತೀವಿ ರೀ, ಪ್ಯೂರಿಟನ್ಸ್ ಅಂತ ಹೇಳ್ಬೋದು. ಅಂದರೆ ಆ ಮೂಮೆಂಟಲ್ಲಿ ಒಬ್ಬ ಪೊಲಿಟಿಕಲ್ ಲೀಡರ್ ಹೊರಹೊಮ್ತಾನೆ, ದಟ್ ಈಸ್ ಆಲಿವರ್ ಕ್ರೋಮ್ವೆಲ್. ಹೀ ಈಸ್ ದ ಫೌಂಡರ್ ಆಫ್ ಟು ಕ್ರಿಯೇಟ್ ದಿಸ್ ಪ್ಯೂರಿಟನ್ ಮೂಮೆಂಟ್ ಅಂತ ಹೇಳ್ಬೋದು. ಓಕೆನಾ, ಇನ್ನೂ ಕ್ಲಿಯರ್ ಆಗಬೇಕಾದ್ರೆ. ಸೊ ಇವರ ಒಂದು ಪೊಲಿಟಿಕಲ್ ಥಾಟ್ಸಿನ ಪರವಾಗಿ ಆ ಒಂದು ಇಂಗ್ಲೆಂಡ್ದಲ್ಲಿ ಒಂದು ಸಿವಿಲ್ ವಾರ್ ಅನ್ನೋದು ಕೈಗೊಂಡಿರುವಂಥದ್ದು ಅಂಶ ನಮಗೆ ಕಂಡುಬರ್ತದೆ ಅಂತ ಹೇಳ್ಬೋದು. ಸೊ ಎಸ್, ಸೊ ಯೂಶ್ವಲಿ ಅವನೇನು ಮಾಡ್ತಾ ಇದ್ದಾನೆ, ಡಿಫೀಟ್ ಮಾಡ್ತಾ ಇದ್ದಾನೆ ಟುವರ್ಡ್ಸ್ ವಿತ್ ರಾಯಲಿಸ್ಟ್. ಏನು ರಾಯಲಿಸ್ಟ್, ದ ಹೋಲ್ ಇಂಗ್ಲೆಂಡ್ ಶುಡ್ ಪ್ರೊಟೆಕ್ಟೆಡ್ ಬೈ ದ ಲಾರ್ಡ್, ನಾಟ್ ಬೈ ದ ಎಂಟರ್ಟೈನ್ಮೆಂಟ್. ಸೊ ಲಾರ್ಡನ್ನು ನಾವು ಏನು ಜ್ಞಾನ ಮಾಡಿ ಡಿವೋಷನ್ ತೋರಿಸ್ಬೇಕು, ಡಿವೋಟಿ ಆಗಿರಬೇಕು, ಸ್ಪಿರಿಚುವಲ್ ಆಗಿ ಇರಬೇಕು. ಸಮ್ವಾಟ್ ಈ ಥರದ ಒಂದು ಥಾಟ್ಸ್ಗಳನ್ನು ಅವ್ರು ಏನು ಮಾಡ್ತಾಯಿದ್ರು, ಪ್ರೊವೋಕ್ ಮಾಡ್ತಿದ್ರು ಅಂತ ಹೇಳ್ಬೋದು. ಓಕೆನಾ, ಎಸ್. ನೆಕ್ಸ್ಟ್, ಸೊ ಡ್ಯೂರಿಂಗ್ ದಿಸ್ ಆ ಒಂದು ಸೊ ಹಿ ಈಸ್ ಆಲ್ಸೋ ಯಾರು, ಜಾನ್ ಮಿಲ್ಟನ್ ಹ್ಯಾಸ್ ಸಪೋರ್ಟೆಡ್ ಟು ದ ಪ್ಯೂರಿಟನಿಸಮ್ ಆರ್ ಪ್ಯೂರಿಟನ್ ಅಂತ ಹೇಳ್ಬೋದು. ಡ್ಯೂರಿಂಗ್ ಇಂಗ್ಲಿಷ್ ಸಿವಿಲ್ ವಾರ್, ಪ್ಯೂರಿಟನ್ ಆ್ಯಂಡ್ ರಾಯಲಿಸ್ಟ್ ನಡುವೆ ಏನಾಗ್ತದೆ ರೀ, ಒಂದು ಸಿವಿಲ್ ವಾರ್ ಅನ್ನೋದು ಕೈಗೊಳ್ತದೆ. ಸೊ ದಿಸ್ ಫೆಲೋ ವಾಂಟ್ಸ್ ಟು ಟೇಕ್ ದ ಲಿಬರ್ಟಿ ಅಂತ ಹೇಳ್ಬೋದು. ಮೀನ್ಸ್ ಎಸ್, ಕಾಂಟ್ರೋವರ್ಷಿಯಲ್ ಒಬ್ಬ ಫಿಗರ್ ಆಗಿರ್ತಾನೆ. ಹಿ ಟಾಕ್ಸ್ ಅಬೌಟ್ ದ ಲಿಬರ್ಟಿ ಆ್ಯಂಡ್ ದ ಹೋಲ್ ಇಂಗ್ಲಿಷ್ ಶುಡ್ ಪ್ರೊಟೆಕ್ಟೆಡ್ ಬೈ ದ ಲಾರ್ಡ್
ಅನ್ನೋ ಒಂದು ಕಾನ್ಸೆಪ್ಟ್ ಅವನಲ್ಲಿ ಕಂಡುಬರ್ತಾ ಇತ್ತು ಅಂತ ಹೇಳ್ಬೋದು. ಓಕೆ, ನಾನು ಪ್ಯೂರಿಟನ್ ಏಜ್ ಹೇಳ್ತಿರ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಎಲ್ಲ ನೀಟಾಗಿ ಇನ್ನೂ ಕ್ಲಿಯರಾಗಿ ಹೇಳ್ತೀನಿ. ಜಸ್ಟ್ ಪಿಕ್ಚರ್ ಕೊಡ್ತಾ ಇದ್ದೀನಿ. ಹೂ ಈಸ್ ಆಲಿವರ್ ಕ್ರಾಮ್ವೆಲ್? ಹಿ ಈಸ್ ಅ ಪೊಲಿಟಿಕಲ್ ಲೀಡರ್ ಡ್ಯೂರಿಂಗ್ ಪ್ಯೂರಿಟನ್ ಎರಾ ಅಂತ ಹೇಳ್ಬೋದು, ಪ್ಯೂರಿಟನ್ ಏಜ್. ಆ್ಯಂಡ್ ಹೀ ಈಸ್ ದ ಫೌಂಡರ್ ಆಫ್ ಟು ಕ್ರಿಯೇಟ್ ದಿಸ್ ಪ್ಯೂರಿಟನ್ ಪೀಪಲ್ ಆರ್ ಎ ಪ್ಯೂರಿಟನ್ ಪಿಲಿಗ್ರಿಮ್ಸ್, ಪ್ಯೂರಿಟನ್ ಎರಾ ಅಂತ ಹೇಳ್ಬೋದು ಇನ್ನು ಕ್ಲಿಯರಾಗಿ. ಓಕೆ, ಫೈನ್. And also, not only he wrote the epics, and also he wrote some political pamphlets. This is very important for your competitive exam, including Areopagitica, very important. What is that? Freedom of the press. Yes, freedom of the press. Everyone should get the right to press their own writings or a works, somewhat. ಏರಿಯೋಪ್ಯಾಟಿಗಾ ಅನ್ನೋ ಒಂದು ಅಂಶದಲ್ಲಿ ನಾವೇನು ಕಾಣ್ತೀವಿ, ಫ್ರೀಡಮ್ ಆಫ್ ಪ್ರೆಸ್ಸಿನ ಒಂದು ಎಕ್ಸ್ಪ್ಲನೇಷನ್. ಆ್ಯಂಡ್ ಸರ್ವ್ಡ್ ಆಸ್ ಅ ಲ್ಯಾಟಿನ್ ಸೆಕ್ರೆಟರಿ ಟು ದ ಕೌನ್ಸಿಲ್ ಆಫ್ ಎ ಸ್ಟೇಟ್. ನೋಡ್ರಿ, ಒಬ್ಬ ಲ್ಯಾಟಿನ್ ಸೆಕ್ರೆಟರಿಯಾಗಿ ಒಂದು ವರ್ಕ್ ಕೂಡ ಕೈಗೊಂಡಿದ್ದಾರೆ. ದಟ್ ಈಸ್ ಇನ್ ಕೌನ್ಸಿಲ್ ಆಫ್ ಸ್ಟೇಟ್, ಲೈಕ್ ಎ ಫಾರಿನ್ ಅಫೇರ್ಸ್ ರೈಟರ್, ಟ್ರಾನ್ಸ್ಲೇಟರ್ ಅಂಡರ್ ಕ್ರಾಮ್ವೆಲ್ಲಿನ ಒಂದು ಅಧೀನದಲ್ಲಿ ಆಸ್ ಎ ಲ್ಯಾಟಿನ್ ಸೆಕ್ರೆಟರಿ ಆಗಿ ವರ್ಕ್ ಮಾಡಿದ್ದಾರೆ. ಫಾರಿನ್ ಅಫೇರ್ಸ್ ರೈಟರ್ಸ್ ಆಯಿತು, ಟ್ರಾನ್ಸ್ಲೇಟ್ ಆಗಿ ವರ್ಕ್ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ವಿ ಕ್ಯಾನ್ ಸಿ ಹೌ ಮಚ್ ಆಲ್ರೆಡಿ ಇನ್ ದ ಬಿಗಿನಿಂಗ್ ಇನ್ ಸೆಲ್ಫ್ he is very eager to show his to follow the spiritual things, religious things. And under the working of Oliver Cromwell, again he put so much, his life to dedicate about the religious things ಅನ್ನೋದು ಅಂಶ ಕಂಡುಬರ್ತದೆ. ಲೇಟರ್ ಲೈಫ್ ಮೀನ್ಸ್ ಅವರ ಒಂದು ಜೀವನದ ನಂತರ, ಅಂದರೆ ಲೇಟರ್ ಲೈಫ್ ಯಾವ ಥರ ಕಂಡು ಬಂದಿತ್ತು ಆಫ್ಟರ್ ಆ್ಯಂಡ್ ಅರೌಂಡ್ 1652. ಆ್ಯಂಡ್ ಒನ್ ಮೋರ್ ಥಿಂಗ್, ಮ್ಯಾರಿಡ್ ಲೈಫ್ ಬಗ್ಗೆ ಹೇಳಬೇಕಾದ್ರೆ ಹಿ ಮ್ಯಾರಿಡ್ 3 times ಅಂತ ಹೇಳ್ಬೋದು. ಆ್ಯಂಡ್ ಅಬೌಟ್ ಡಾಟರ್ಸ್, ಹಿ ಮೇಡ್ ಹಿಸ್ ಡಾಟರ್ ಟು ಬಿಕೇಮ್ ಒನ್ ಆಫ್ ಎ successful writer. Means he turns his daughter into writer kind of a, means ಒಂದು ಒಳ್ಳೆಯ ಬರಹವನ್ನು ಪಡೆದಿರುವಂತಹ ಒಂದು ಕಲೆಯನ್ನು ತನ್ನ ಡಾಟರ್ಗೆ ಕಲಿಸಿಕೊಡ್ತಾನೆ ಅಂತ ಹೇಳ್ಬೋದು. ವೈ ಐ ಆಮ್ ಇಂಟ್ರೊಡ್ಯೂಸಿಂಗ್ ದಿಸ್ ಥಿಂಗ್ ಮೀನ್ಸ್ ವೆನ್ ಹಿ ಟರ್ನ್ ಟು ಬಿಕಮ್ when he became a completely blind, still he did not stop to write the poems or epics or his skillful talent called writing. Okay na? So he just recall the things, he just combine all those things and start to telling in front of his daughter or other companions ಅಂತ ಹೇಳ್ಬೋದು. ಅವಾಗ ಪ್ಯಾರಡೈಸಿನ ಒಂದು ಅಂಶಗಳನ್ನು ಜಸ್ಟ್ ಇವನು ಹೇಳ್ತಾ ಹೋದಂಗೆಲ್ಲ ಅವಳ ಡಾಟರ್ ಪ್ಲಸ್ ಅವನ ಕಂಪ್ಯಾನಿಯನ್ಸ್ ಏನು ಮಾಡಿದ್ರು, ಆ ಒಂದು ಪುಸ್ತಕವನ್ನು ಬರೀಲಿಕ್ಕೆ ಹೆಲ್ಪರ್ಸ್ ಆಗಿ ಕಂಡುಬಂದರು ಅಂತ ಹೇಳ್ಬೋದು. ಓಕೆನಾ, ಫೈನ್. ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಆ್ಯಂಡ್ ಅರೌಂಡ್ 1652 ಬಿಕೇಮ್ ಕಂಪ್ಲೀಟ್ಲಿ ಬ್ಲೈಂಡ್, ಲೈಕ್ಲಿ ಡ್ಯೂ ಟು ಗ್ಲುಕೋಮಾ, ಒಂದು ಡಿಸೀಸ್ ಇದೆ. ಓಕೆನಾ, ಇದೊಂದು ಡಿಸೀಸ್ ಆಗಿ ಕಂಡು ಬಂದಿರೋ ಗ್ಲುಕೋಮಾ. ಈವನ್ ಡಾಕ್ಟರ್ ಹ್ಯಾಸ್ ಸಜೆಸ್ಟೆಡ್ ಹಿಮ್ ನಾಟ್ ಟು ರೈಟ್, ನಾಟ್ ಟು ರೀಡ್, ಸ್ಪೆಷಲಿ ನಾಟ್ ಟು ರೀಡ್ ಮೋರ್ ಅಂತ ಹೇಳಲಾಗ್ತದೆ. ಬಿಕಾಸ್ ಎಟ್ ದ ನೈಟ್ ಟೈಮ್ ಹೀ ಸ್ಟಡಿಡ್ ಇನ್ ದ ಲೈಟ್ಸ್, ಅಂದರೆ ಇದು ಬರ್ತದೆಲ್ಲ ಕ್ಯಾಂಡಲ್ಸ್, ಎಸ್ ಕ್ಯಾಂಡಲ್ ಲೈಟ್ಸಲ್ಲಿ ಅವನು ಬಹಳಷ್ಟು ಸ್ಟಡಿ ಮಾಡ್ತಿರ್ತಾನೆ. ಅದರ ಎಫೆಕ್ಟ್ ಏನಾಗ್ತದೆ, ಕಣ್ಣಿಗೆ ಆಗ್ತದೆ. ಸೊ ಡಾಕ್ಟರ್ ಸಜೆಸ್ಟ್ ಇವನ್ ವಾರ್ನ್ ಮಾಡ್ತಾನೆ, ಡೋಂಟ್ ರೀಡ್ ಲೈಕ್ ದಟ್. ಬಟ್ he didn't listen because writing the thing is a divine gift. It is a gift of a God. If God has given this gift, means I should not keep it. Instead that I should open the thing and I should write, I should dedicate my skillful writing talent should to the God ಅನ್ನೋ ಒಂದು ಅಂಶದಿಂದ ಅವ್ರು ಏನು ಮಾಡ್ತಾರೆ, ಬಹಳಷ್ಟು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ದಟ್ ಎಫೆಕ್ಟ್ he turns to become, means he completely become as a blind ಅಂತ ಹೇಳ್ಬೋದು 1652ದಲ್ಲಿ. and continued to dedicate poetry and prose. See, after blind he dedicated, means he's very sincerely dedicated. Dedication shows on writing the poetry and prose, helped by the aids and ಫ್ಯಾಮಿಲಿ ಮತ್ತು ಕಂಪ್ಯಾನಿನ ಒಂದು ಸಪೋರ್ಟರನ್ನು ಹೆಲ್ಪ್ ತಗೊಳ್ಳೋದ್ರ ಮೂಲಕ ಅವನೇನು ಮಾಡ್ದ, ಪೋಯಿಟ್ರಿ ಮತ್ತು ಪ್ರೋಸನ್ನು ಬರೆದಿದ್ದಾರೆ. ಆಫ್ಟರ್ ದ ಮೊನಾರ್ಕಿ ವಾಸ್ ರಿಸ್ಟೋರ್ಡ್ 1660 he went into brief hiding but was paid harsh punishment ಅನ್ನೋದನ್ನ
ಕಂಡುಬರ್ತದೆ ಅಂತ ಹೇಳ್ಬೋದು. ಬಿಕಾಸ್ ಅದು ಪ್ಯೂರಿಟನ್ ಎರಾ ಕಂಪ್ಲೀಟ್ ಆಗಿದ ತಕ್ಷಣ ರೆಸ್ಟೋರೇಷನ್ ಪೀರಿಯಡ್ ಅನ್ನೋದು ಒಂದು ಯುಗ ಕಂಡುಬರ್ತದೆ. ರೀಸ್ಟೋರೇಷನ್ ಅಂದರೆ ಈ ಡ್ರಾಮಾಸ್ ಥಿಯೇಟರ್ಸ್ಗಳು ಏನು ಕ್ಲೋಸ್ ಆಗಿದ್ದಾವೆ, ಏನು ಎಂಟರ್ಟೈನ್ಮೆಂಟ್ಗಳು ಬರೆಯೋದು ಒಂದು ಪಾಪ ಅನ್ನೋದೇನು ಪ್ಯೂರಿಟನ್ ಯುಗದಲ್ಲಿ ಕಂಡು ಬರ್ತಾ ಇತ್ತು, ಈವನ್ ಪನಿಷಸ್ಗಳನ್ನು ಅವ್ರಿಗೇನು ಕೊಡಲಾಗ್ತಿತ್ತಲ್ಲ ಅದೆಲ್ಲ ಸ್ಟಾಪ್ ಆಯಿತು. ಮತ್ತೇನಾಯ್ತಾರೆ ರೀಸ್ಟೋರೇಷನ್ನು. ಹೌ ಮಚ್ ನೋಡ್ರಿ, ನಾವು ಫಾರ್ ಎಕ್ಸಾಂಪಲ್ ಮೂವೀಸ್ ನಾವೇನಾದರೂ ಫಿಲ್ಮ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಮಿಡಲಲ್ಲಿ ನಿಮ್ಗೆ ಸಾಂಗ್ಸ್ಗಳನ್ನು ಇಡ್ತಾನೆ ಅವನು ಡೈರೆಕ್ಟರ್, ಬಿಕಾಸ್ ಯು ಶುಡ್ ನಾಟ್ ಫೀಲ್ ಬೋರ್ ವೈಲ್ ವಾಚಿಂಗ್ ದಿಸ್ ಮೂವಿ 3 or 4 hours ಮೂವಿ. ಬಿಕಾಸ್ ಅದೇ ಥರ ಲೈಫ್ ಅನ್ನೋದು, ಇಫ್ ದೆರ್ ಈಸ್ ನೋ ಎಂಟರ್ಟೈನ್ಮೆಂಟ್ ದೆರ್ ಈಸ್ ನಾಟ್ ಯೂಸ್ ಆಫ್ ಲೀಡಿಂಗ್ ಲೈಫ್ ಅನ್ನೋ ಒಂದು ಥಾಟ್ ಮತ್ತೆ ಜನರಲ್ಲಿ ಕಂಡು ಬಂದ ತಕ್ಷಣ ಏನಾಯಿತು, ಅಗೇನ್ ಈ ಥಿಯೇಟರ್ಸ್ಗಳನ್ನು ರಿಓಪನ್ ಮಾಡೋದಾಯಿತು, ಎಂಟರ್ಟೈನ್ಮೆಂಟ್ ಟಾಪಿಕ್ಸ್ಗಳನ್ನು ಆ್ಯಸ್ ಎ ಲಿಟ್ರೇಟ್ ವರ್ಕ್ ಆಗಿ ಬರಲ್ಪಡ್ಲಿಕ್ಕೆ ಏನಾಯ್ತು ರೀ ಮತ್ತೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಡ್ಯೂರಿಂಗ್ ದಿಸ್ ಮೂಮೆಂಟಲ್ಲಿ ಪ್ಯೂರಿಟನ್ಸ್ಗಳಿಗೆ ಏನಾಗ್ತದೆ, ಪನಿಷ್ಮೆಂಟ್ ಅನ್ನೋದು ಕೊಡಲಾಗ್ತಾ ಇತ್ತು ಅಂತ ಹೇಳ್ಬೋದು. ದ ಪರ್ಸನ್ ಹೂ ಶೋಸ್ ಹೀಸ್ ಅಗೇನೆಸ್ಟ್ ಟುವರ್ಡ್ಸ್ ಟು ದ ರಾಯಲ್ಸ್, ಆ ಮೂಮೆಂಟಲ್ಲಿ ಈ ಥರ ಪನಿಷ್ಮೆಂಟ್ ಅನ್ನೋದನ್ನು ಕಂಡು ಬರ್ತಾ ಇತ್ತು ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಫೈನಲ್ ಇಯರ್ ಯಾವ ಥರ? ಫೈನಲ್ ಇಯರ್ಸ್ ಬಗ್ಗೆ ಹೇಳಬೇಕಾದ್ರೆ, ಇನ್ ಬ್ಲೈಂಡ್ನೆಸ್, ಪಾವರ್ಟಿ ಆ್ಯಂಡ್ ದ ಪಾರ್ಷಿಯಲ್ ಪೊಲಿಟಿಕಲ್ ಡಿಸ್ಅಗ್ರೀಸ್, ಮಿಲ್ಟನ್ ರೋಸ್ ಹಿಸ್ ಗ್ರೇಟೆಸ್ಟ್ ವರ್ಕ್, ದಟ್ ಈಸ್ Paradise Lost 1667, Paradise Regained 1671 and Samson Agonistes 1671 means one of the greatest works anta helbodu. With the publishing of these are the works, he became one of the representative writer of Puritan era anta helbodu. That's why he is called as a greatest English poets anta helbodu. And his works is coming under ದ ಕ್ಲಾಸಿಕಲ್ ರೈಟಿಂಗ್ ಅಂತ ಕೂಡ ಹೇಳ್ಬೋದು, ಲೈಕ್ ಪ್ಯಾರಡೈಸ್ ಲಾಸ್ಟ್ ಆ್ಯಂಡ್ ಪ್ಯಾರಡೈಸ್ ರಿಗೇನ್. ಓಕೆನಾ? ಒಂದು ಕಡೆ ಯಾರು ದಿಸ್ ಫೆಲೋ ಮ್ಯಾಥ್ಯೂ ಆರ್ನಾಲ್ಡ್, ದ ಟಚ್ ಸ್ಟೋನ್ ಮೆಥಡ್, ದ ಸ್ಟಡಿ ಆಫ್ ಪೋಯಿಟ್ರಿ, ಓಕೆ, ಸ್ಪೆಷಲಿ ಆನ್ ಟಚ್ ಸ್ಟೋನ್ ಮೆಥಡಿನ ಒಂದು ಥಿಯರಿಯಲ್ಲಿ, ಒಂದು ಕಾನ್ಸೆಪ್ಟ್ದಲ್ಲಿ ದ ಕ್ಲಾಸಿಕಲ್ ವರ್ಕ್ಸ್ ಹೂ ಆರ್ ಕನ್ಸಿಡರ್ ಆ್ಯಸ್ ಎ ಕ್ಲಾಸಿಕಲ್ ರೈಟರ್ ಅನ್ನೋ ಒಂದು ಇಂಟ್ರೊಡ್ಯೂಸ್ ಕೊಡ್ತಿರ್ಬೇಕಾದ್ರೆ ಜಾನ್ ಮಿಲ್ಟನ್ ನೇಮ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಫೈನ್. ಸೊ ಎಟ್ ದ ಎಂಡ್ ಹೇಳಬೇಕಾದ್ರೆ ಡೈಡ್ ಆಗಿರುವಂಥದ್ದು 8 November 1674, ಬರಿಡ್ ಇನ್ ಲಂಡನ್ದಲ್ಲಿ ಅವರೇನಾಯ್ತು ರೀ ಒಂದು ಮರಣ ಅನ್ನೋದನ್ನು ಕಾಣ್ಬೋದು. ಸೊ ಓವರಾಲ್ ಆಗಿ ಒಂದು ಶಾರ್ಟ್ ಇಮೇಜ್ ಹೇಳಬೇಕಾದ್ರೆ, ಮಿಲ್ಟನ್ ವಾಸ್ ಎ ಬ್ರಿಲಿಯಂಟ್ ಸ್ಕಾಲರ್ ಅನ್ಡೌಟ್ಲಿ ಆ್ಯಂಡ್ ಪ್ಯಾಷನ್ಡ್ ಅಬೌಟ್ ಲಿಬರ್ಟಿ, who overcame blindness to produce some of the greatest poetry in English. Being a blind, still he has the ability to create such a great work, means such a appreciable one ಅಂತ ಹೇಳ್ಬೋದು. ನಮಗೆ ಸ್ವಲ್ಪ ಕೈ ಕಾಲು ಏನಾದರೂ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ರೆ ನಾವು ಟಿ ವಿ ಮುಂದೆ ಕೊಡ್ತೀವಿ, ಹೌದಾ? ಏನು ಸ್ಟಡಿ ಮಾಡೋದಿಲ್ಲ, ಏನು ಎಡಿಷ್ನಲ್ ಆ್ಯಕ್ಟಿವಿಟೀಸ್ ಅನ್ನೋದು ಕೈಗೊಳ್ಳೋದಿಲ್ಲ, ಇಂಟಲೆಕ್ಚುವಲ್ ಆ್ಯಕ್ಟಿವಿಟಿಯಲ್ಲಿ ಕೈಗೊಳ್ಳೋದು, ಒಂದು ರೀಸನ್ ಹಿಡ್ಕೊಂಡು ಕೂಡ್ತೀವಿ, ಹೌದಾ? ಬಟ್ ದಿಸ್ ಫಿಲೋ ದ ಮೇನ್ ರೀಸನ್ ಕಣ್ಣೇ ಕಾಣಲಿಲ್ಲ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ಬೋದು. ಬಟ್ ದೇವರು ಅದು ಹೇಳ್ತಾ ಇದ್ದಾನಲ್ಲ, ಒಂದು ಎಕ್ಸ್ಟ್ರಾ ಸೆನ್ಸಸ್ ಅವ್ರಿಗೆ ಎಕ್ಸ್ಟ್ರಾ ಆಗಿ ಸೆನ್ಸಸ್ ಒಂದು ಪವರ್ ಅನ್ನೋದು ಕೊಟ್ಟಿರ್ತಾನೆ ಅಂತ ಹೇಳ್ಬೋದು. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಟು ಹಿಯರ್ ಪಾಯಿಂಟಿಂಗ್ ಈಸ್ ದ್ಯಾಟ್ being means blind ಆದರೂ ಕೂಡ, but he didn't stop to write the things, and he thinks that writing the thing is like a divine gift. The divine gift is given by God. If the God is given to this gift to me, means why I should keep it in a hidden way? I need to expose my talent through the writing ಥಿಂಗ್ಸ್ ಅಂಥೇಳಿ, ರೈಟಿಂಗ್ ವರ್ಕ್ಸ್ ಅನ್ನೋದ್ರ ಮೂಲಕ ಅವರು ಬರೆಯುವಂಥದ್ದು ಒಂದು ಶೈಲಿ ಕಾಣ್ತೀವಿ. ಆ್ಯಂಡ್ ಆಲ್ಸೋ ಗ್ರೇಟ್ ಪೊಯಿಟ್ರೀಸ್ಗಳನ್ನು, ಎಸ್ಪೆಷಲಿ ಪ್ಯಾರಡೈಸ್ ಲಾಸ್ಟ್, ದ ಗ್ರೇಟ್ ವರ್ಕ್, ಇಟ್ಸ್ ವೆರಿ ಬ್ಯೂಟಿಫುಲ್ ಸ್ಟೋರಿ, ಎಸ್, ಆ್ಯಂಡ್ ವಿಚ್ ಸೆಕ್ಯೂರ್ ಹೀಸ್ ಪ್ಲೇಸ್ ಆ್ಯಸ್ ಒನ್ ಆಫ್ ದ ಜೈನ್ಸ್ ಆಫ್ ದ ವರ್ಲ್ಡ್ ಲಿಟ್ರೇಚರ್. ನೋಡಿರಿ ಯಾವ ಥರ ಇಂಟ್ರೊಡ್ಯೂಸ್ ಕೊಡ್ತಾ ಇದ್ದಾನೆ, ವರ್ಲ್ಡ್ ಲಿಟ್ರೇಚರಲ್ಲಿ ಇದರ ಪ್ರಸಿದ್ಧತೆ ಮಹತ್ವವಾಗಿರುವಂಥದ್ದು ಪಡೆದಿರುವಂಥದ್ದು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ವಾಟ್ ಜಾನ್ ಮಿಲ್ಟನ್ ಅಂತ ಹೇಳ್ಬೋದು. ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ಲಾಸ್ ಅಬೌಟ್ ದ ಲೈಫ್ ಬಯೋಗ್ರಫಿ ಆಫ್ ಜಾನ್ ಮಿಲ್ಟನ್. ಇನ್ ಮೈ ನೆಕ್ಸ್ಟ್ ಕ್ಲಾಸ್ I will give the explanation about On His Blindness by John Milton. Okay, the text and little bit the themes and the literary devices which he has used in this poem. Everything we shall discuss. Until take care, bye bye. Thank you.